ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಥವಾ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೇರ್ ಮಾಸ್ಕ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಏನಪ್ಪ ಅಂತ ಅಂದರೆ, ಕೂದಲು ಕಲರ್ ಆಗಿರಬೇಕು, ಹಾಗೆ ತುಂಬ ಸೊಂಪಾಗಿ ಬೆಳೆಯೋದಕ್ಕೆ ಈ ಹೇರ್ ಮಾಸ್ಕು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವುದಪ್ಪ ಹೇರ್ ಮಾಸ್ಕ್ ಅಂತ ಅಂತಿದ್ದೀರಾ? ಇವಾಗ ನಾನು ತೋರಿಸ್ತೀನಿ, ಬನ್ನಿ. ಒಂದು ಬೌಲಿಗೆ ನಾನು ಮೆಹಂದಿ ಪೌಡರ್ನ ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಮೆಹಂದಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂದು ಸ್ವಲ್ಪ ಕೂದಲು ಉದ್ದ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಹಾಗಾಗಿ ನನಗೆ ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇರೋದು ಕಾಫಿ ಪೌಡರ್ನ ಆ್ಯಡ್ ಮಾಡ್ತೀನಿ. ಇದಕ್ಕೆ 3 ಅಥವಾ 4 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. ಹಾಗೆ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಮೊಸರನ್ನ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಮೊಸರಾಗಿರ್ಬೋದು ಅಥವಾ ಯೋಗರ್ಟ್ ಕೂಡ ನೀವು ಹಾಕ್ಕೊಳ್ಬಹುದು, ನಿಮ್ಮ ಮೇಲೆ ಬಿಟ್ಟಿದ್ದದು. ಆಮೇಲೆ ನೆಕ್ಸ್ಟು ನಾನು ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಗಂಟು ಆಗೋದನ್ನ ಕಡಿಮೆ ಮಾಡ್ಕೊಳ್ಬಹುದು. ಯಾಕಂದರೆ ತುಂಬ ಚೆನ್ನಾಗಿ ವಿಸ್ಕ್ ಮಾಡಬೇಕು, ಇಲ್ಲ ಅಂದ್ರೊಂದು ತುಂಬಾ ಗಂಟು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ನನಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಇದನ್ನು ಆ್ಯಡ್ ಮಾಡ್ಕೊಂಡು ಆದಮೇಲೆ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತೀನಿ. ಯಾಕಂದರೆ ಮೆಹಂದಿನ ಹಾಗೆ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ರಫ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು 3 ಅಥವಾ 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಳ್ತೀನಿ. ಇದರಿಂದ ಹೇರ್ ಕೂಡ ತುಂಬಾ ಸ್ಮೂತ್ ಆಗುತ್ತೆ. ಅದೇ ಕಾರಣದಿಂದ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ಚೆನ್ನಾಗಿ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನೀಟಾಗಿ ಕವರ್ ಅಥವಾ ಪ್ಲೇಟ್ನ ಮುಚ್ಚಿಡಬೇಕು. ಯಾಕಂದರೆ ನೈಟೆಲ್ಲ ಸೋಕಾದಾಗ ನಾವು ಹಾಕಿರುವಂತಹ ಮಿಕ್ಸ್ಚರ್ಗಳು ಏನಿದೆ ಅದೆಲ್ಲ ಒಳ್ಳೆಯ ಅಂಶನ ಬಿಟ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಾವು ನೈಟೆಲ್ಲ ಸೋಕ್ ಮಾಡಿಡಬೇಕು. ಅದಾದಮೇಲೆ ನಾನು ಹೇರ್ನ ಡಿವೈಡ್ ಮಾಡಿಟ್ಕೊಳ್ತೀನಿ. ಯಾಕಂದರೆ ಹೇರ್ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅಪ್ಲೈ ಮಾಡ್ಕೋಬೇಕಾದ್ರೆ ಈಸಿ ಅನಿಸುತ್ತೆ. ಹಾಗೆ ನಾನು ಗ್ಲೌಸ್ನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಕಲರ್ ಆಗುತ್ತೆ ಅನ್ನೋ ಕಾರಣದಿಂದ. ಮೆಹಂದಿನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ಹೇರ್ ನ್ಯಾಚುರಲ್ ಕಲರಿಂಗ್ ಆಗುತ್ತೆ, ಯಾವುದೇ ಥರ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಇಲ್ಲದೇ. ಹಾಗೆ ಹೇರ್ ಡ್ಯಾಮೇಜ್ ಆಗಿರೋದನ್ನ ರಿಪೇರ್ ಮಾಡುತ್ತೆ, ಮತ್ತು ಕಂಡೀಷನಿಂಗ್ ಟ್ರೀಟ್ಮೆಂಟ್ ಕೂಡ ಕೊಡುತ್ತೆ, ಮತ್ತು pH ಲೆವೆಲ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮಗೆ ಸ್ಕ್ಯಾಲ್ಪ್ ಇರಿಟೇಷನ್ ಇರಬಹುದು, ಮತ್ತು ಫಂಗಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅಥವಾ ಇಟ್ಸಿ ಸ್ಕ್ಯಾಲ್ಪ್ಗೆ ಸೂತಿಯಾಗಿ ವರ್ಕ್ ಆಗುತ್ತೆ. ಹೇರ್ ಲಾಸ್ ಅಥವಾ ಹೇರ್ ಡ್ಯಾಮೇಜ್ ಮತ್ತು ಬ್ರೇಕೇಜ್ ಇದ್ದರೆ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೆನ್ನದಲ್ಲಿ ಕಂಡೀಷನಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಮಾಯ್ಶ್ಚರೈಸ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನೊಂದೇನಪ್ಪ ಅಂತ ಅಂದರೆ, ಮೆಹಂದಿನ ಹಾಕ್ಕೊಳ್ಳೋದು ಯಾವತ್ತೂ ನಾವು ಮಾರ್ನಿಂಗ್ ಟೈಮಲ್ಲೇ ಹಾಕ್ಕೊಳ್ಬೇಕು, ಇಲ್ಲ ಆಫ್ಟರ್ನೂನ್ ಹಾಕ್ಕೊಂಡ್ರೂ ಓಕೆ. ನೈಟಲ್ಲಿ ಯಾವತ್ತೂ ಕೂಡ ನೀವು ಅಪ್ಲೈ ಮಾಡಿಕೊಂಡು ಮಲ್ಕೋಬೇಡಿ. ಯಾಕಂದರೆ ಮೆಹಂದಿ ತುಂಬಾ ಬಾಡಿ ಕೂಲ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಮತ್ತೆ ಬೇರೆ ಥರ ಲೈಕ್ ಹೆಲ್ತ್ ಪ್ರಾಬ್ಲಮ್ಸ್ ಬರ್ಬೋದು ಅನ್ನೋ ದೃಷ್ಟಿಯಿಂದ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದೆಲ್ಲ ಆದಮೇಲೆ ನಾವು 4 ಅವರ್ಸ್ ಅಥವಾ 1 ಅವರ್ ತನಕನೂ ಬಿಡ್ಬೋದು, ಡಿಪೆಂಡ್ಸ್ ಆನ್ ಯುವರ್ ಹೇರ್. ನಂದು ಸ್ವಲ್ಪ ಹೇರು ಉದ್ದ ಮತ್ತು ದಪ್ಪ ಇರೋದ್ರಿಂದ ಸ್ವಲ್ಪ ಡ್ರೈ ಆಗೋದಕ್ಕೆ ಲೇಟ್ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲ ಆದಮೇಲೆ ಮುಖದ ಮೇಲೂ ಕೂಡ ಮೆಹಂದಿ ಬಂದಿರುತ್ತೆ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು, ಯಾಕಂದರೆ ಇಲ್ಲಾಂದರೆ ತುಂಬ ಕಲರ್ ಥರ ಆಗಿಬಿಡುತ್ತೆ ಮುಖದಲ್ಲಿ. ಅದಕ್ಕೋಸ್ಕರ ಸೊ ಇದೆಲ್ಲ ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ನಂದು ಹೇರ್ ಕೂಡ ಡಿಫ್ರೆನ್ಸ್ ಕಾಣಿಸ್ತಿದೆ, ಶೈನಾಗೂ ಕೂಡ ಇದೆ, ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೆ ಸಾಫ್ಟಾಗಿ ಕೂಡ ಅನ್ನಿಸ್ತಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು, ಬಾಯ್ ಬಾಯ್.